ದೇವತೆಗಳೇ, ಹೀಗೆ ನನ್ನಿಂದ ವೇದಗಳನ್ನು ಅಪಹರಿಸಿದ್ದ ಆ ಹಯನೆಂಬ ರಾಕ್ಷಸನನ್ನು ಶ್ರೀ ಮಹಾವಿಷ್ಣುವು ಮತ್ಸ್ಯ ರೂಪ ತಾಳಿ ಸಂಹರಿಸಿದ. ನಂತರ ಆ ಮಹಾಮತ್ಸ್ಯವು ಪ್ರಳಯ ಜಲದಿಯಲ್ಲಿ ತನ್ನ ಕೋಡಿನಿಂದ ದೋಣಿಯನ್ನು ಎಳೆಯುತ್ತಾ ಅದರಲ್ಲಿದ್ದ ಸತ್ಯರಥನಿಗೆ ಮಹಾಪ್ರಳಯವನ್ನು ತೋರಿಸಿ ಅನುಗ್ರಹಿಸಿದ. ಅಷ್ಟು ಮಾತ್ರವಲ್ಲ ಪಿತಾಮಹ, ಮುಂದೆ ಮಹಾವಿಷ್ಣು ಕೂರ್ಮನಾಗಿ ಅವತಾರ ತಾಳಿದ. ಕ್ಷೀರಸಾಗರದ ಮತನ ಸಂದರ್ಭದಲ್ಲಿ ಮಂದರ ಪರ್ವತವನ್ನು ಆ ಮಹಾಕೂರ್ಮನು ತನ್ನ ಬೆನ್ನ ಮೇಲಿರಿಸಿಕೊಂಡು ಸಮುದ್ರ ಮತನಕ್ಕೆ ನೆರವಾದ. ಶ್ರೀಮನ್ನಾರಾಯಣನು ಕೂರ್ಮಾವತಾರದಿಂದ ಮಂದರ ಪರ್ವತವನ್ನು ತನ್ನ ಬೆನ್ನ ಮೇಲಿಟ್ಟುಕೊಂಡು ಕಡೆಯಲು ನೆರವಾಗಿದ್ದರಿಂದಲೇ ಅಮೃತವನ್ನು ಪಡೆಯಲು ಸಾಧ್ಯವಾಯಿತು. ಆ ಅಮೃತವನ್ನು ಅಸುರರು ಅಪಹರಿಸಿದರು. ಆಗ ಮಹಾವಿಷ್ಣು ಮೋಹಿನಿ ಅವತಾರವನ್ನು ತಾಳಬೇಕಾಯಿತು. ಮೋಹಿನಿಯ ಕಾರಣದಿಂದಲೇ ಅಮೃತ ನಮಗೆ ಸಿಕ್ಕಿತು. ಅದರಿಂದ ನಾವು ಅಮೃತವನ್ನು ಕುಡಿದು ಅಮರರಾಗಿದ್ದೇವೆ. ದೇವೇಂದ್ರ, ಈ ಹಿಂದೆಯೇ ಭೂದೇವಿ ದೈತ್ಯನೊಬ್ಬನಿಂದ ಆಪತ್ತಿಗೊಳಗಾಗಿದ್ದಳು. ಶ್ರೀಮನ್ನಾರಾಯಣನ ವೈಕುಂಠ ನಿವಾಸದ ದ್ವಾರಪಾಲಕರಾದ ಜಯ ವಿಜಯರು ಸನಕಸನಂದಾದಿಗಳಿಂದ ಶಾಪಗ್ರಸ್ತರಾಗಿ ವಿಷ್ಣುವಿನ ವೈರಿಯಾಗಿ ಜನ್ಮ ತಾಳಿದ ವಿಷಯ ನಿಮಗೆ ತಿಳಿದೇ ಇದೆ. ಹೌದು ನಾರದ, ಜಯ ವಿಜಯರು ಶಾಪದಿಂದ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪವಾಗಿ ಜನ್ಮವೆತ್ತಿದರು. ಅವರ ಅಟ್ಟಹಾಸವನ್ನು ನೆನೆದುಕೊಂಡರೆ ಈಗಲೂ ಎದೆ ನಡುಗುತ್ತದೆ. ಸುರಲೋಕವನ್ನು ಆಕ್ರಮಿಸಿ ದೇವತೆಗಳನ್ನು ಸೋಲಿಸಿಬಿಟ್ಟರು. ಆ ಹಿರಣ್ಯಾಕ್ಷ ಭೂದೇವಿಯನ್ನೇ ಅಪಹರಿಸಿ ವಿಷ್ಣುವನ್ನು ಕೆಣಕಿದನು. ಆಗ ಏನಾಯಿತು ಎಂಬುದು ನಿಮಗೆ ತಿಳಿಯದೆ ಮಹಾವಿಷ್ಣುವು ವರಾಹಾವತಾರ ತಾಳಿ ದುಷ್ಟ ರಾಕ್ಷಸ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂದೇವಿಯನ್ನು ಸಂರಕ್ಷಿಸಿದ. ಹಿರಣ್ಯಾಕ್ಷನ ಸಾವಿನಿಂದ ಅವನ ಅಣ್ಣ ಹಿರಣ್ಯಕಶಿಪು ಆಕ್ರೋಶದಿಂದ ಅರಚಾಡಿದ. ವಿಷ್ಣುವನ್ನು ಸಂಹರಿಸಲೇಬೇಕೆಂದು ಉಗ್ರವಾದ ತಪಸ್ಸನ್ನು ಮಾಡಿ
ತನ್ನ ಪ್ರಾಣ ರಕ್ಷಣೆಗೆ ಬೇಕಾದ ವಿಚಿತ್ರ ವರವನ್ನು ನನ್ನಿಂದಲೇ ಪಡೆದ. ಅದು ಗೊತ್ತಿದೆ ಪಿತಾಮಹ. ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ, ಮನುಷ್ಯರಿಂದಾಗಲಿ ಪ್ರಾಣಿಯಿಂದಾಗಲಿ, ಶಸ್ತ್ರಾಸ್ತ್ರಗಳಿಂದಾಗಲಿ ಸಾವು ಬರಬಾರದೆಂದಲೇ ಅವನು ಕೇಳಿಕೊಂಡಿದ್ದು. ಹೌದು, ಆ ವರವನ್ನು ನಾನೇ ಕೊಟ್ಟರು ವರಕ್ಕೆ ಚ್ಯುತಿ ಬಾರದಂತೆ ಮಹಾವಿಷ್ಣುವು ಆ ಹಿರಣ್ಯಕಶಿಪುವನ್ನು ಸಂಹರಿಸಿದ.